Good morning children. Okay, ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ವಿ ಜೀವಜಲ. ಹೌದಾ? ಪದ್ಯದ ಹೆಸರೇನು? ಜೀವಜಲ. ಈ ಪದ್ಯದ ವಿವರಣೆಯನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ರಾಗಬದ್ಧವಾಗಿ ಹಾಡಬೇಕು ಅನ್ನೋದು ಕೂಡ ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ಹೌದಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಪದ್ಯದ ಯಾವ ಪದ್ಯ? ಜೀವಜಲ ಪದ್ಯದಲ್ಲಿ ಬರುವಂತಹ ಅಭ್ಯಾಸವನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಹೌದಾ? ಏನನ್ನು ನೋಡೋಣ? ಅಭ್ಯಾಸವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಮೊದಲಿಗೆ ಹೆಡ್ಲೈನ್ ಪದ್ಯ ಜೀವಜಲ. ಜೀವಜಲ ಇದು ಪದ್ಯ. ಯಾವ ಪದ್ಯ ಇದು? ಜೀವಜಲ. ಹೌದಾ? ಹಾಗಾದ್ರೆ ಈ ಪದ್ಯದಲ್ಲಿ ಬರುವಂತಹ ಅಭ್ಯಾಸವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಮೊದಲಿಗೆ ಹೆಡ್ಲೈನ್ ಅಭ್ಯಾಸ. ಈ ಅಭ್ಯಾಸ ಪ್ರಾಕ್ಟೀಸ್. ಹೌದಾ? ಈ ಪ್ರಾಕ್ಟೀಸ್ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಫಸ್ಟ್ ಹೆಡ್ಲೈನ್, ಮೇನ್ ಹೆಡ್ಲೈನ್ ನೀರಿನ ಪ್ರಾಣಿಗಳು. ಹೌದಾ? ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಜಲಚರ ಪ್ರಾಣಿಗಳು. ಪಟ್ಟಿ ಮಾಡಿರಿ. ಹೌದಾ? ನೀರಿನಲ್ಲಿ ಪ್ರಾಣಿಗಳು, ನೀರಿನ ಪ್ರಾಣಿಗಳು, ಜಲಚರ ಪ್ರಾಣಿಗಳನ್ನ ಪಟ್ಟಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಹೆಡ್ಲೈನ್ ನೀರಿನ ಪ್ರಾಣಿಗಳು. ಪ್ರಾಣಿಗಳು ಪಾದಕಡೆ ಪ್ರಾಣಿಗಳು. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಜಲಚರ. ಜಲಚರ ಪ್ರಾಣಿಗಳು. ಜಲಚರ ಪ್ರಾಣಿಗಳು. ಪಟ್ಟಿ ಮಾಡಿರಿ. ಪಟ್ಟಿ ಮಾಡಿರಿ. ಮಾಡಿರಿ. ಹೌದಾ? ಅಭ್ಯಾಸದಲ್ಲಿ ಬರುವಂತ ಫಸ್ಟ್ ಹೆಡ್ಲೈನ್ ನೀರಿನ ಪ್ರಾಣಿಗಳು. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಜಲಚರ ಪ್ರಾಣಿಗಳು. ಪಟ್ಟಿ ಮಾಡಿರಿ. ನೋಡಿ, ನೀರಿನ ಪ್ರಾಣಿಗಳು. ಪ್ರಾಣಿಗಳು. ಹೌದಾ? ಇಲ್ಲಿ ಜಲಚರ ಪ್ರಾಣಿಗಳು. ಪಟ್ಟಿ ಮಾಡಿರಿ. ಹೌದಾ? ನೀರಿನ ಪ್ರಾಣಿಗಳು, ಜಲಚರ ಪ್ರಾಣಿಗಳು. ನೋಡಿ, ನೀರಿನ ಪ್ರಾಣಿಗಳು. ಬ್ರಾಕೆಟ್ ಅಲ್ಲಿ ಜಲಚರ ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ. ನೀರಿನ ಮತ್ತು ಜಲಚರ ಇವೆರಡು ಒಂದೇ. ಹೌದಾ? ನೀರಿನ ಅಂದ್ರೆ ಒಂದೇ, ಜಲಚರ ಅಂದ್ರೆ ಒಂದೇ. ಅರ್ಥ ಆಯ್ತಾ? ನೀರಿನ ಪ್ರಾಣಿಗಳು ಅಂದ್ರೆ ವಾಟರ್ ಅನಿಮಲ್ಸ್. ಹೌದಾ? ಜಲಚರ ಪ್ರಾಣಿಗಳು ಕೂಡ ವಾಟರ್ ಅನಿಮಲ್ಸ್. ಅರ್ಥ ಆಯ್ತಾ? ನೀರಿನ ಜಲಚರ ಎರಡು ಅರ್ಥ ಒಂದೇ ಬರುತ್ತದೆ. ಹಾಗೆ
ಡ್ಯಾಶ್ ಡ್ಯಾಶ್. ನೋಡಿ ಹಾಗಾದ್ರೆ ಇಲ್ಲಿ 1 2 3 4 5 6 7 8 9 10 ನೀರಿನ ಪ್ರಾಣಿಗಳು ಅಂದ್ರೆ ಜಲಚರ ಪ್ರಾಣಿಗಳು. ಜಲಚರ ಅಂದ್ರೆ ವಾಟರ್ ಅನಿಮಲ್ಸ್. 10 ವಾಟರ್ ಅನಿಮಲ್ಸ್ ಅವುಗಳ ಹೆಸರನ್ನು ನಾವಿಲ್ಲಿ ಬರೀಬೇಕು. ಪಟ್ಟಿ ಮಾಡಿದ್ರೆ ಅವುಗಳ ಹೆಸರನ್ನ ಬರೆದು ನಾವು ಏನ್ ಮಾಡ್ಬೇಕು, ಇಲ್ಲಿ ಪಟ್ಟಿ ಮಾಡಬೇಕು. ಹಾಗಾದ್ರೆ ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳ ಹೆಸರನ್ನ ಹೇಳಿ ನೋಡೋಣ. ವಾಟರ್ ಅನಿಮಲ್ಸ್ ಅಂತ ಕರಿತೀವಿ ನಾವು, ಹೌದಾ? ಹಾಗಾದ್ರೆ ವಾಟರ್ ಅನಿಮಲ್ಸ್ ಯಾವ್ಯಾವ ಬರ್ತವೆ? ನೀರೊಳಗೆ ವಾಸಿಸ್ತಕ್ಕಂಥ ಪ್ರಾಣಿಗಳು ಯಾವ್ಯಾವು? ಅದ ಮೊದಲನೇದಾಗಿ ಮೀನು. ಯಾವುದು? ಮೀನು, ಫಿಶ್. ಮೀನು ಮೀನು ಮೀನು, ಹೌದಾ? ಮೀನು ಮೀನು, ಹೌದಾ? ಇದು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ, ಹೌದಾ? ಯಾವಾಗಲೂ ನೀರೊಳಗೆ ಇರುವಂತಹ ಪ್ರಾಣಿ ಇದು. ಓಕೆ, ನೋಡಿ ನೆಕ್ಸ್ಟ್ ಒನ್ ಹೇಳಿ ನೋಡೋಣ. ನೀರಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿ ಹೆಸರು ಹೇಳಿ ನೋಡೋಣ. ಮತ್ತೊಂದು ಯಾವುದು? ತಿಮಿಂಗಲು. ಯಾವ ಪ್ರಾಣಿ? ತಿಮಿಂಗಲು. ಇದು ನೀರಲ್ಲಿ ವಾಸ ಮಾಡುತ್ತವೆ. ಓಕೆ, ಮೀ ಅನುಸ್ವಾರ ಗ ಲು. ಮೀ ಅನುಸ್ವಾರ ಗ ಲು. ಕುಡಿಸೋದ್ರಿ ತಿಮಿಂಗಲು. ಏನದು? ತಿಮಿಂಗಲು. ಇದು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ, ವಾಟರ್ ಅನಿಮಲ್. ಓಕೆ, ಮೀನು ತಿಮಿಂಗಲು ಎರಡು ವಾಟರ್ ಅನಿಮಲ್, ಹೌದಾ? ಇನ್ನೂ ಹೇಳಬೇಕು, ಹೌದಾ? 10 ವಾಟರ್ ಅನಿಮಲ್ಸ್ ನಾವು ಇಲ್ಲಿ ಬರೀಬೇಕು. 10 ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳ ಹೆಸರನ್ನ ಬರೀಬೇಕು. ಈಗ ಮೀನು ಮತ್ತು ತಿಮಿಂಗಲು ಆಯ್ತು. ನೆಕ್ಸ್ಟ್ ಹೇಳಿ ನೋಡೋಣ. ಯಾವುದು? ಏಡಿ. ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ ಇನ್ನೊಂದು ಯಾವುದು? ಹಾಗಾದ್ರೆ ಏಡಿ. ಏಡಿ, ಹೌದಾ? ನೀರಿನಲ್ಲಿ ವಾಸಿಸ್ತಕ್ಕಂಥ ಮತ್ತೊಂದು ಪ್ರಾಣಿ ಹೆಸರೇನು? ಏಡಿ. ಏಡಿ, ಹೌದಾ? ಕ್ರ್ಯಾಬ್. ಓಕೆ, ನೋಡಿ ಇದು ನೀರಿನಲ್ಲಿ ವಾಸಿಸುವ ಪ್ರಾಣಿ, ವಾಟರ್ ಅನಿಮಲ್. ಇದು ಏಡಿ. ಓಕೆ, ನೆಕ್ಸ್ಟ್ ಇನ್ನು ಹೇಳ್ರಿ. ಮತ್ತೊಂದು ಪ್ರಾಣಿ ಹೆಸರು ಹೇಳಿ ನೋಡೋಣ. ಆಮೆ. ಯಾವುದು? ಆಮೆ. ಆಮೆ ಆಮೆ ಆಮೆ, ಹೌದಾ? ಇದು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ. ಯಾವುದು? ಆಮೆ, ಹೌದಾ? ನೀರಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿ ಹೆಸರಲ್ಲಿ ಮೀನು, ತಿಮಿಂಗಲು, ಏಡಿ, ಆಮೆ. ಓಕೆ, ನೆಕ್ಸ್ಟ್ ಹೇಳಿ ನೋಡೋಣ. ಮತ್ತೊಂದು ನೀರಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿ ಹೆಸರು ಹೇಳಿ ನೋಡೋಣ. ಯಾವುದು? ಡಾಲ್ಫಿನ್. ಯಾವ ಪ್ರಾಣಿ? ಡಾಲ್ಫಿನ್, ಹೌದು. ಆ ಡಾಲ್ಫಿನಿಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಹಾಗಾದ್ರೆ ಹಂದಿ ಮೀನು ಅಂತ ಕರಿತೀವಿ. ಡಾಲ್ಫಿನಿಗೆ ಕನ್ನಡದಲ್ಲಿ ನಾವು ಹಂದಿ ಮೀನು ಅಂತ ಕರಿತೀವಿ, ಹೌದಾ? ಇದು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ. ಯಾವುದು? ಹಂದಿ ಮೀನು. ಅನುಸ್ವಾರ ದಿ, ಹಂದಿ ಮೀನು. ಹಂದಿ ಮೀನು, ಹೌದಾ? ನಾವು ಇಂಗ್ಲಿಷ್ನಲ್ಲಿ ಡಾಲ್ಫಿನ್ ಅಂತ ಕರಿತೀವಿ. ಓಕೆ, ಕನ್ನಡದಲ್ಲಿ ಹಂದಿ ಮೀನು. ಅನುಸ್ವಾರ ದಿ, ಹಂದಿ ಮೀನು. ಹಂದಿ ಮೀನು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಜಲಚರ ಪ್ರಾಣಿಗಳಲ್ಲಿ, ನೀರಿನಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳಲ್ಲಿ ಮತ್ತೆ ನೆಕ್ಸ್ಟ್ ಬರುವಂತ ಪ್ರಾಣಿ ಯಾವುದು? ಹಾಗಾದ್ರೆ ಯಾವುದು? ನಕ್ಷತ್ರ ಮೀನು.
ಸ್ಟಾರ್ ಫಿಶ್ ಅಂತ ನಾವು ಕರಿತೀವಿ. ನಕ್ಷತ್ರ ಮೀನು ಕನ್ನಡದಲ್ಲಿ ನಾವು ನಕ್ಷತ್ರ ಮೀನು ಅಂತ ಕರಿತೀವಿ. ನ ಕ್ಷ ಕ್ಷ ತ ತ ಕೆಳಗಡೆ ರ ನಕ್ಷತ್ರ ನಕ್ಷತ್ರ ಮೀನು 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 ಹೌದಾ? ನಕ್ಷತ್ರ ನಕ್ಷತ್ರ ಮೀನು ಮೀನು ಹೌದಾ? ನಕ್ಷತ್ರ ಮೀನು ಇದು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ, ಸ್ಟಾರ್ ಫಿಶ್ ಅಂತ ಕರೀತೀವಿ. ಓಕೆ, ನೆಕ್ಸ್ಟ್ ನೀರಿನಲ್ಲಿ ವಾಸಿಸುವ ಪ್ರಾಣಿ ಮತ್ತೊಂದು ಹೆಸರು ಹೇಳಿ ನೋಡೋಣ. ಯಾವುದು? ಹಾವು ಮೀನು. ಯಾವುದು? ಹಾವು ಮೀನು. ಹಾವು 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 ಮೀನು ಮೀನು ಹೌದಾ? ಹಾವು ಹಾವು ಮೀನು ಮೀನು. ಹಾವು ಮೀನು ಇದು ನೀರಿನಲ್ಲಿ ವಾಸಿಸುವ ಪ್ರಾಣಿ, ವಾಟರ್ ಅನಿಮಲ್. ಇದು ಕೂಡ ವಾಟರ್ ಅನಿಮಲ್. ಓಕೆ, ಏನಂತ ಹೆಸರು? ಹಾವು ಮೀನು. ನೆಕ್ಸ್ಟ್ ಮತ್ತು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ ಯಾವುದು ಅಂದ್ರೆ ಕಡಲು ಮೀನು. ಯಾವುದು? ಕಡಲು ಮೀನು. ಕಡಲು ಕಡಲು ಮೀನು ಮೀನು ಕಡಲು ಕಡಲು ಮೀನು ಮೀನು ಕಡಲು ಮೀನು ಹೌದಾ? ಇದು ನೀರಿನಲ್ಲಿ ವಾಸಿಸುವ ಪ್ರಾಣಿ, ವಾಟರ್ ಅನಿಮಲ್. ಕಡಲು ಮೀನು ಕೂಡ ವಾಟರ್ ಅನಿಮಲ್. ಓಕೆ, ನೆಕ್ಸ್ಟ್ ನೋಡಿ. ಮತ್ತು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ ಯಾವುದಂದ್ರೆ ಸಮುದ್ರ ಕುದುರೆ. ಯಾವ ಕುದುರೆ? ಸಮುದ್ರ ಕುದುರೆ. ಓಕೆ, ಸ ಮು ದ ದ ಕೆಳಗಡೆ ರ ದ್ರ ಸಮುದ್ರ ಸಮುದ್ರ ಕುದುರೆ. ಕುದುರೆ ಕುದುರೆ ಕುದುರೆ. ಸಮುದ್ರ ಸಮುದ್ರ ಕುದುರೆ ಕುದುರೆ ಸಮುದ್ರ ಕುದುರೆ. ಸಿ ಹಾರ್ಸ್ ಹೌದಾ? ಸಮುದ್ರ ಕುದುರೆ ಇದು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ, ವಾಟರ್ ಅನಿಮಲ್ ಅಂತ ಕರಿತೀವಿ ನಾವು. ನೀರಿನಲ್ಲಿ ವಾಸಿಸುವ ಪ್ರಾಣಿ, ಜಲಚರ ಪ್ರಾಣಿ ಅಂತ ಕೂಡ ಕರಿತೀವಿ. ಸಮುದ್ರ ಕುದುರೆ. ನೆಕ್ಸ್ಟ್ ಬರುವಂತದ್ದು ನೀರಿನಲ್ಲಿ ವಾಸಿಸುವ ಪ್ರಾಣಿ ಯಾವುದಂದ್ರೆ ಅಂಟು ಮೀನು. ಯಾವುದು? ಅಂಟು ಮೀನು. ಜಲ್ಲಿ ಫಿಶ್ ಅಂತ ಏನು ಕರಿತೀವಲ್ಲ ಅದನ್ನ ಕನ್ನಡದಲ್ಲಿ ನಾವು ಅಂಟು ಮೀನು ಅಂತ ಕರಿತೀವಿ. ಹೌದಾ? ಇದು ನೀರಿನಲ್ಲಿ ವಾಸಿಸುವ ಪ್ರಾಣಿ. ಯಾವುದು? ಅಂಟು ಮೀನು. ಅ ಅನುಸ್ವಾರ ಟು ಅಂಟು 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 ಮೀನು ಮೀನು ಅಂಟು ಮೀನು. ಹೌದಾ? ಜಲ್ಲಿ ಫಿಶ್ ಅಂತ ನಾವು ಕರಿತೀವಲ್ಲ ಅದು ಅಂಟು ಮೀನು. ಓಕೆ, ನೋಡ್ರಿ, ನೀರಿನ ಪ್ರಾಣಿಗಳು, ಜಲಚರ ಪ್ರಾಣಿಗಳು. ನೀರಿನ ಪ್ರಾಣಿಗಳು, ಜಲಚರ ಪ್ರಾಣಿಗಳು ಕೂಡ ಬರಲಿ. ಹೌದಾ? ಪಟ್ಟಿ ಮಾಡಿ
ಪದ್ಯದ ಪ ದ ಕೆಳಗಡೆ ಎರಡು ದ್ಯ ದ ಪದ್ಯದ ಸಾಲನ್ನು ಸಾಲನ್ನು ಪೂರ್ಣಗೊಳಿಸಿ ಪೂರ್ಣ ಅರ್ಥವಳಿಯು ರ ಪ್ರೊನೌನ್ಸಿಯೇಷನ್ ಬರುತ್ತದೆ ಸಿ ಪೂರ್ಣಗೊಳಿಸಿ ಹೌದಾ ಪದ್ಯದ ಸಾಲನ್ನು ಪೂರ್ಣಗೊಳಿಸಿ ಹೌದಾ ನಿನ್ನೆ ನಾವು ಪದ್ಯವನ್ನ ನೋಡಿದ್ವಿ ಆ ಪದ್ಯದಲ್ಲಿರ್ತಕ್ಕಂಥ ಒಂದಷ್ಟು ಸಾಲುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ಸಾಲನ್ನು ನಾವೇನ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಪೂರ್ಣಗೊಳಿಸಬೇಕು ಅರ್ಥ ಆಯ್ತಲ್ಲ ಹಾಗಾದ್ರೆ ನೋಡೋಣ ಫಸ್ಟ್ ಲೈನ್ ನೀರು 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 ನಮ್ಮ ನಮ್ಮ ಜೀವ ಜೀವ ಡ್ಯಾಶ್ ಹೌದಾ ನೀರು ನಮ್ಮ ಜೀವ ಡ್ಯಾಶ್ ಹೌದಾ ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಲೈನ್ ಡ್ಯಾಶ್ ಜಲ ಹೌದಾ ಡ್ಯಾಶ್ ಜಲ ಫಸ್ಟ್ ಒನ್ ನೀರು ನಮ್ಮ ಜೀವ ಡ್ಯಾಶ್ ಡ್ಯಾಶ್ ಜಲ ಹಾಗಾದ್ರೆ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಯಾವುದು ಪದ ಬರುತ್ತದೆ ಯಾವ ಸಾಲುಗಳು ಬರುತ್ತವೆ ಅನ್ನೋದನ್ನ ನಾವಿಲ್ಲಿ ಬರೀಬೇಕು ನೋಡ್ರಿ ಹಾಗಾದ್ರೆ ನೀರು ನಮ್ಮ ಜೀವ ಡ್ಯಾಶ್ ಇದ್ದರೆ ಯಾವ ಪದ ಬರ್ತದೆ ಜಲ ಯಾವುದು ಜಲ ಜಲ ನೋಡಿ ನೀರು ನಮ್ಮ ಜೀವ ಜಲ ಇದರಲ್ಲಿ ನಿಮ್ಮ ಫಸ್ಟ್ ಒನ್ ನಲ್ಲಿ ಸೆಕೆಂಡ್ ಲೈನ್ ನೋಡ್ರಿ ಡ್ಯಾಶ್ ಜಲ ಹಾಗಾದ್ರೆ ಇಲ್ಲಿ ಒಂದು ಸಾಲು ಬರುತ್ತೆ ಹೌದಾ ಒಂದು ಕಂಪ್ಲೀಟ್ ಲೈನ್ ಬರುತ್ತೆ ಆ ಒಂದು ಸಾಲು ಯಾವುದು ಹಾಗಾದ್ರೆ ಡ್ಯಾಶ್ ಜಲ ಮೊದಲನೇ ಪ್ಯಾರಾದಲ್ಲಿ ಬರ್ತಕ್ಕಂಥ ಎರಡನೇ ಸಾಲು ಯಾವುದು ಹಾಗಾದ್ರೆ ನೀರು ನಮ್ಮ ಪ್ರಾಣ ಜಲ ನೀರು ನಮ್ಮ ಪ್ರಾಣ ಜಲ ಸೆಕೆಂಡ್ ಲೈನ್ ಅಲ್ಲಿ ಮೊದಲನೇ ಪ್ಯಾರಾ ಸೆಕೆಂಡ್ ಲೈನ್ ನೀರು ನಮ್ಮ ಪ್ರಾಣ ಜಲ ಹೌದಾ ನೋಡ್ರಿ ನೀರು ನಮ್ಮ ಜೀವ ಜಲ ನೀರು ನಮ್ಮ ಪ್ರಾಣ ಜಲ ಓಕೆ ನೆಕ್ಸ್ಟ್ ಪದ್ಯದ ಸಾಲುಗಳಲ್ಲಿ ಎರಡನೇದಾಗಿ ಬರ್ತಕ್ಕಂಥ ಪದ್ಯ ಯಾವುದು ಉಕ್ಕುವುದು ಜಲಪಾತದಲ್ಲಿ ಡ್ಯಾಶ್ ಅದರಲ್ಲಿ ಸೆಕೆಂಡ್ ಲೈನ್ ಡ್ಯಾಶ್ ನೀರು ಹೌದಾ ನೋಡೋಣ ಉಕ್ಕುವುದು ಜಲಪಾತದಲ್ಲಿ ಜಲಪಾತದಲ್ಲಿ ಡ್ಯಾಶ್ ಉಕ್ಕುವುದು ಜಲಪಾತದಲ್ಲಿ ಡ್ಯಾಶ್ ಇದರ ಸೆಕೆಂಡ್ ಲೈನ್ ಡ್ಯಾಶ್ ಡ್ಯಾಶ್ ನೀರು ಡ್ಯಾಶ್ ನೀರು ಸೆಕೆಂಡ್ ಒನ್ ಉಕ್ಕುವುದು ಜಲಪಾತದಲ್ಲಿ ಅದರಲ್ಲಿ ಯಾವ ಪದ ಬರುತ್ತದೆ ನೀರು ನೀರು ಉಕ್ಕುವುದು ಜಲಪಾತದಲ್ಲಿ ನೀರು ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಎರಡನೇ ಸಾಲು ಡ್ಯಾಶ್ ಡ್ಯಾಶ್ ನೀರು ಹೌದಾ ಹಾಗಾದ್ರೆ ಡ್ಯಾಶ್ ಇದ್ದಲ್ಲಿ ಯಾವ ಸಾಲು ಬರುತ್ತದೆ
ಯು ನದಿಯು ಹರಿದು ಹರಿದು ಸಾಗರ 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 ಸೇರುವುದು 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 ನೀರು ಓಕೆ ನದಿಯು ನದಿಯು ಹರಿದು ಹರಿದು ಸಾಗರ ಸಾಗರ ಸೇರುವುದು ಸೇರುವುದು ನೀರು ಓಕೆ ಉಕ್ಕುವುದು ಜಲಪಾತದಲ್ಲಿ ನೀರು ನದಿಯು ಹರಿದು ಸಾಗರ ಸೇರುವುದು ನೀರು ಅರ್ಥ ಆಯ್ತಲ್ಲ ಈ ಪದ್ಯದ ಸಾಲನ್ನ ಪೂರ್ಣಗೊಳಿಸಿ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪದ್ಯ ನೀರು ನಮ್ಮ ಜೀವ ಜಲ ಈ ದಾಶದಲ್ಲಿ ನೀರು ನಮ್ಮ ಪ್ರಾಣ ಜಲ ಸೆಕೆಂಡ್ ಒನ್ ಉಕ್ಕುವುದು ಜಲಪಾತದಲ್ಲಿ ನೀರು ನೆಕ್ಸ್ಟ್ ನದಿಯು ಹರಿದು ಸಾಗರ ಸೇರುವುದು ನೀರು ಓಕೆ ನೆಕ್ಸ್ಟ್ ಇವನ್ನ ಪದ್ಯದಲ್ಲಿ ಅಭ್ಯಾಸದಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ ಹೆಡ್ಲೈನ್ ಪದ್ಯದಲ್ಲಿ ಇರುವ ನೀರಿನ ಸ್ಥಾನಗಳು ಮತ್ತು ಮೂಲಗಳನ್ನು ಪಟ್ಟಿ ಮಾಡಿರಿ ಹೌದಾ ಹೆಡ್ಲೈನ್ ನೋಡೋಣ ಪದ್ಯದಲ್ಲಿ ಪದ್ಯದಲ್ಲಿ ಇರುವ ನೀರಿನ ಸ್ಥಾನಗಳು ಸ್ಥಾನಗಳು ಮತ್ತು ಮೂಲಗಳನ್ನು ಮೂಲಗಳನ್ನು ಪಟ್ಟಿ ಮಾಡಿರಿ ಪದ್ಯದಲ್ಲಿ ಇರುವ ನೀರಿನ ಸ್ಥಾನಗಳು ಮತ್ತು ಮೂಲಗಳನ್ನು ಪಟ್ಟಿ ಮಾಡಿರಿ ಅಂದ್ರೆ ಈ ಒಂದು ಪದ್ಯದಲ್ಲಿ ನಿನ್ನೆ ನೋಡಿದ ಪದ್ಯವನ್ನು ನಾವು ಪದ್ಯದ ವಿವರಣೆ ನೋಡಿದ್ವಿ ಹೌದಾ ಆ ಪದ್ಯದಲ್ಲಿ ಇರ್ತಕ್ಕಂಥ ನೀರಿನ ಸ್ಥಾನಗಳನ್ನು ಅಂದ್ರೆ ನೀರಿನ ಒಂದು ಜಾಗಗಳನ್ನು ನೀರು ಎಲ್ಲೆಲ್ಲಿರ್ತವೆ ಆ ಒಂದು ಸ್ಥಳಗಳನ್ನು ಹೌದಾ ಮತ್ತು ಮೂಲಗಳನ್ನು ಹೌದಾ ನೀರು ಎಲ್ಲಿಂದ ಬರುತ್ತದೆ ನೀರು ಎಲ್ಲಿಂದ ಸಿಗುತ್ತದೆ ಹೌದಾ ಅವುಗಳಿಗೆ ಮೂಲಗಳು ಅಂತ ಕರಿತೀವಿ ಆ ಮೂಲಗಳನ್ನ ನಾವು ಏನ್ ಮಾಡ್ಬೇಕು ಇಲ್ಲಿ ಒಂದಷ್ಟು ಖಾಲಿ ಸ್ಥಳವನ್ನು ಕೊಟ್ಟಿದ್ದಾರೆ ಅಲ್ಲಿ ನಾವು ಅವುಗಳ ನೀರಿನ ಸ್ಥಳವನ್ನ ಮತ್ತು ಮೂಲಗಳನ್ನ ಪಟ್ಟಿ ಮಾಡುವುದು ಹೌದಾ ನೀರು ಎಲ್ಲಿಂದ ಸಿಗುತ್ತದೆ ನೀರು ಎಲ್ಲೆಲ್ಲಿ ಇರುತ್ತದೆ ಅನ್ನೋದನ್ನ ನಾವು ಪಟ್ಟಿ ಮಾಡಬೇಕು ಪದ್ಯದಲ್ಲಿ ನಾವು ಪದ್ಯವನ್ನು ನೋಡಿದ್ವಿ ಹೌದಾ ನೀರು ನಮ್ಮ ಜೀವ ಜಲ ನೀರು ನಮ್ಮ ಪ್ರಾಣ ಜಲ ಮಳೆಯಿಂದ ಬರುವುದು ನೀರು
ಎಲ್ಲೆಲ್ಲಿ ಇರ್ತೈತಿ ಕೆರೆಯೊಳಗೆ ಇರ್ತೈತಿ ಹೌದಾ. ಇಲ್ಲಿ ನಾವು ಪದ್ಯದಲ್ಲಿ ನೋಡಿದ್ವಿ ಮೊದಲನೇದಾಗಿ ಮಳೆಯಿಂದ ಬರುವುದು ಹೌದಾ. ಈಗ ಮಳೆ ಮೊದಲನೇದಾಗಿ ಯಾವುದು ಮಳೆಯಿಂದ ಫಸ್ಟ್ ಮಳೆ ನೀರು ಎಲ್ಲಿಂದ ಬರುತ್ತದೆ ಮಳೆಯಿಂದ ಬರುತ್ತದೆ ಹೌದಲ್ಲ. ನೆಕ್ಸ್ಟ್ ಮಳೆಯಿಂದ ಬರುವುದು ನೀರು ಹೌದಾ. ತುಂಬುವುದು ಕೆರೆ ಬಾವಿಯಲ್ಲಿ ಎಲ್ಲೆಲ್ಲಿ ನೀರು ಇರ್ತೈತಿ ಕೆರೆಯಲ್ಲಿ ಬಾವಿಯಲ್ಲಿ ಹೌದಾ. ಎರಡನೇದಾಗಿ ಕೆರೆ 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 ಮಳೆಯಿಂದ ನೀರು ಬರುತ್ತದೆ ಕೆರೆಯಲ್ಲಿ ನೀರು ತುಂಬಿಕೊಳ್ಳುತ್ತದೆ ಹೌದಾ. ಇಲ್ಲಿ ನೀರು ಇರುತ್ತದೆ ಇಲ್ಲಿಂದ ನೀರು ಬರುತ್ತದೆ ಹೌದಾ. ನೆಕ್ಸ್ಟ್ ಬಾವಿ 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 ಹೌದಾ. ಬಾವಿಯಲ್ಲಿ ನೀರು ಸಂಗ್ರಹ ಆಗುತ್ತದೆ. ನೆಕ್ಸ್ಟ್ ಉಕ್ಕುವ ಜಲಪಾತದಲ್ಲಿ ಹೌದಾ. ಮತ್ತೆ ಎಲ್ಲಿ ಸಿಗ್ತೈತಿ ನೀರು ಜಲಪಾತದಲ್ಲಿ ನೀರು ಇರ್ತೈತಿ ನೋಡಿದಲ್ಲ ಜಲಪಾತದಲ್ಲಿ ನೀರು. ಓಕೆ ಜಲಪಾತ ಜಲಪಾತ ಹೌದಾ. ಜಲಪಾತದಲ್ಲಿ ನೀರು ಬೀಳ್ತಾ ಇರೋದು ನೋಡ್ತಿರ್ತೀರಲ್ಲ ಜಲಪಾತ. ನೆಕ್ಸ್ಟ್ ನದಿಯು ನದಿ ನದಿಯೊಳಗೆ ನೀರು ಇರುತ್ತಲ್ಲ ನದಿ ನದಿ. ಇದು ಪದ್ಯದಲ್ಲಿ ಎಲ್ಲ ಹೆಸರುಗಳು ಪದ್ಯದಲ್ಲಿ ಬಂದಿವೆ ಹೌದಾ. ಪದ್ಯದಲ್ಲಿ ಬಂದಂತ ಹೆಸರುಗಳಲ್ಲ ನೀರಿನ ಮೂಲಗಳು ಇವು ಸ್ಥಳಗಳು ಇಲ್ಲೆಲ್ಲ ಕಡೆ ಕೂಡ ನೀರು ಸಿಗುತ್ತದೆ ಹೌದಾ. ಅವನ್ನ ಹೆಸರನ್ನ ನಾವು ಇಲ್ಲಿ ಬರೀಬೇಕು. ನದಿಯಲ್ಲಿ ನೀರಿರುತ್ತದೆ. ನೆಕ್ಸ್ಟ್ ಸಾಗರ ನದಿಯು ಹರಿದು ಸಾಗರ ಸೇರುವುದು. ಸಾಗರ ಅಂದ್ರೆ ಸಮುದ್ರ ಹೌದಾ. ನಾವು ಸಾಗರ ಅಂತೇಳಿ ಬರೀಬೇಕು ಸಾಗರ 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 ಹೌದಾ. ಇವೇನಪ್ಪ ಅಂತಂದ್ರೆ ನೀರಿನ ಸ್ಥಳಗಳು ನೀರಿನ ಮೂಲಗಳು. ಮೊದಲನೇದಾಗಿ ನೀರಿನ ಮೂಲ ಎಲ್ಲಿಂದ ಮಳೆಯಿಂದ ನೀರು ಬರುತ್ತದೆ. ಆಮೇಲೆ ಕೆರೆಯಲ್ಲಿ ನೀರಿರ್ತೈತಿ ಬಾವಿಯಲ್ಲಿ ನೀರಿರ್ತೈತಿ ಜಲಪಾತದಲ್ಲಿ ಕೂಡ ನೀರಿರ್ತೈತಿ ನದಿಯಲ್ಲಿ ಸಾಗರದಲ್ಲಿ ಹೌದಾ. ಈ ಎಲ್ಲ ಕಡೆಗಳಲ್ಲೂ ನೀರಿರುತ್ತದೆ ಹೌದಾ. ನೀರಿರ್ತಕ್ಕಂಥ ಸ್ಥಳಗಳನ್ನ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಆ ಪದ್ಯದಲ್ಲಿ ಕೊಟ್ಟಂತ ಸ್ಥಳಗಳನ್ನ ನಾವು ಏನ್ ಮಾಡಬೇಕು ಇಲ್ಲಿ ಬರೀಬೇಕು. ಅರ್ಥ ಆಯ್ತಲ್ಲ. ಪದ್ಯದಲ್ಲಿ ಇರುವ ನೀರಿನ ಸ್ಥಾನಗಳು ಮತ್ತು ಮೂಲಗಳನ್ನು ಪಟ್ಟಿ ಮಾಡಿರಿ. ನೀರಿರ್ತಕ್ಕಂಥ ಸ್ಥಳ ಮತ್ತು ನೀರು ಎಲ್ಲಿಂದ ನಮಗೆ ಸಿಗ್ತೈತಿ ಅನ್ನೋದನ್ನ ಪದ್ಯದಲ್ಲಿನೇ ಕೊಟ್ಟಿದಾರ. ಅವುಗಳನ್ನು ನೋಡಿ ನಾವು ಬರೀಬೇಕು. ಪದ್ಯದಲ್ಲಿ ಕೊಟ್ಟಂತ ನೀರಿನ ಮೂಲಗಳು ಮಳೆ ಹೌದಾ. ನೀರಿನ ಮೂಲ ಮಳೆ. ಇವು ಸ್ಥಳಗಳು ಕೆರೆ ಬಾವಿ ಜಲಪಾತ ನದಿ ಸಾಗರ ಎಲ್ಲವೂ ಕೂಡ ನೀರಿನ ಸ್ಥಳ ಮತ್ತು ಮೂಲಗಳು. ಅರ್ಥ ಆಯ್ತಲ್ಲ. ಎಲ್ಲ ಅಭ್ಯಾಸವನ್ನ ನೀವೇನ್ ಮಾಡಬೇಕು ನಿಮ್ಮ ಟೂಲ್ ಅನ್ನು ಟೂಲ್ ಆಡಿಗೆ ಟಚ್ ಮಾಡಿ ಪ್ರತಿಯೊಂದನ್ನು ಓದ್ಕೊಂತ ಬರೀಬೇಕು. ಅರ್ಥ ಆಯ್ತಲ್ಲ. ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಪದವನ್ನು ನೀವೇನ್ ಮಾಡಬೇಕು ಓದ್ಕೊಂತ ಬರೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಈ ಪದ್ಯದಲ್ಲಿ ನೋಡಿ ಪೇಜ್ ನಂಬರ್ 64 ಓಪನ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಪೇಜ್ ನಂಬರ್ 64 ಹೌದಾ. 64 ಇಲ್ಲಿ ನೋಡಿ ನೀರಿನಲ್ಲಿ ಮತ್ತು ನೆಲದ ಮೇಲೆ ಓಡಾಡುವ ಮತ್ತು ಜೀವಿಸುವ ಪ್ರಾಣಿಗಳ ಚಿತ್ರಗಳನ್ನು ಅಂಟಿಸಿರಿ ಅಂತ ಹೇಳಿದ್ದಾರೆ ಹೌದಾ. ನೀರಿನಲ್ಲಿ ಮತ್ತು ನೆಲದ ಮೇಲೆ ಓಡಾಡುವ ಮತ್ತು ಜೀವಿಸುವ ಪ್ರಾಣಿಗಳ ಚಿತ್ರಗಳನ್ನು ಅಂಟಿಸಿರಿ ಹೌದಾ. ಇಲ್ಲಿ ಏನು ಮಾಡಬೇಕು ಖಾಲಿ ಬಿಟ್ಟ ಜಾಗದಲ್ಲಿ ಪೇಜ್ ನಂಬರ್ 64 ಇದರಲ್ಲಿ ನೀರಿನಲ್ಲಿ ವಾಸಿಸುವಂತಹ 2 ಪ್ರಾಣಿಗಳ ಚಿತ್ರವನ್ನು ಕಟ್ ಮಾಡಿ ಅಂಟಿಸ್ರಿ. ಮತ್ತು ನೆಲದ ಮೇಲೆ ವಾಸಿಸುವಂತಹ ನೆಲದ ಮೇಲೆ ಓಡಾಡ್ತಕ್ಕಂಥ ಪ್ರಾಣಿಗಳ ಚಿತ್ರವನ್ನು ಏನು ಮಾಡಿರಿ ಈ ಕಡೆ ಸೈಡ್ 2 ಪ್ರಾಣಿಗಳ ಚಿತ್ರವನ್ನು ಏನು ಮಾಡಿರಿ ಕಟ್ ಮಾಡಿ ಇಲ್ಲಿ ಅಂಟಿಸಬೇಕು ಹೌದಾ. ನಿಮ್ಮ ನ್ಯೂಸ್ ಪೇಪರ್ದಲ್ಲಿ ಮ್ಯಾಗ್ಝಿನ್ದಲ್ಲಿ ಇರ್ತಾವ ಆ ಚಿತ್ರಗಳನ್ನ ಏನು ಮಾಡಿರಿ ನೀವು ಕಟ್ ಮಾಡಿ ಇಲ್ಲಿ ಅಂಟಿಸಬೇಕು. ಯಾವ್ಯಾವ ಚಿತ್ರ ನೀರಿನಲ್ಲಿ ವಾಸಿಸುವಂಥ 2 ಚಿತ್ರ ಪ್ರಾಣಿ ಚಿತ್ರ ಕಟ್ ಮಾಡಿ ಅಂಟಿಸಬೇಕು. ಜೊತೆಗೆ ನೆಲದ ಮೇಲೆ ಓಡಾಡ್ತಕ್ಕಂತಹ ಪ್ರಾಣಿ ಚಿತ್ರವನ್ನು ಇಲ್ಲಿ ಕಟ್ ಮಾಡಿ ಅಂಟಿಸಬೇಕು. ಓಕೆ. ನೆಕ್ಸ್ಟ್ ಪೇಜ್ ನಂಬರ್ 65 ಇಲ್ಲಿ ನೋಡಿ ಈ ಸುಂದರ ಜಲಪಾತಕ್ಕೆ ಬಣ್ಣವನ್ನು ತುಂಬಿರಿ. ಇಲ್ಲಿ ಒಂದು ಜಲಪಾತದ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಒಂದು ಜಲಪಾತಕ್ಕೆ ನೀವೇನು ಮಾಡಬೇಕು ಬಣ್ಣವನ್ನು ಹೌದಾ
ಕಲರ್ ಏನು ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜಲಪಾತದ ಚಿತ್ರ ಕೊಟ್ಟಿದ್ದಾರೆ ಪದ್ಯದೊಳಗೆ. ಹೌದಾ, ನೀರು ಯಾವ ರೀತಿ ಬೀಳ್ತಾ ಇದೆ, ಯಾವ ಕಲರ್ ಇದೆ ನೋಡಿ, ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಸ್ಕೈ ಬ್ಲೂ ಕಲರ್ ನೀರು ಬೀಳ್ತಾ ಇದೆಯಲ್ಲ. ಈ ಥರ ಬಣ್ಣವನ್ನು ನೀವೇನು ಮಾಡಬೇಕು, ಆ ಒಂದು ಜಲಪಾತಕ್ಕೆ, ಯಾವುದು ಇಲ್ಲಿ ಕೊಟ್ಟಂತಹ ಜಲಪಾತಕ್ಕೆ ನೀವು ಬಣ್ಣವನ್ನು ತುಂಬಬೇಕು. ನೋಡ್ರಿ, ಇಲ್ಲಿ ಕೊಟ್ಟಂತಹ ಜಲಪಾತಕ್ಕೆ ಬಣ್ಣವನ್ನು ತುಂಬಿರಿ. ಈ ಸುಂದರ ಜಲಪಾತಕ್ಕೆ ಬಣ್ಣವನ್ನು ತುಂಬಿರಿ. ಕಲರ್ ದಿಸ್ ವಾಟರ್ ಫಾಲ್ ವೆರಿ ನೀಟ್ಲಿ. ಹೌದಾ, ಇಲ್ಲಿ ಕೊಟ್ಟಂಥ ಚಿತ್ರಕ್ಕೆ, ಜಲಪಾತಕ್ಕೆ ನೀಟಾಗಿ ಏನು ಮಾಡಿರಿ, ಬಣ್ಣವನ್ನು ತುಂಬಬೇಕು. ಅರ್ಥ ಆಯ್ತಲ್ಲ. ಜೊತೆಗೆ ಪೇಜ್ ನಂಬರ್ 64ದಲ್ಲಿ ಏನು ಮಾಡಿರಿ, ಇಲ್ಲಿ ಖಾಲಿ ಬಿಟ್ಟಂಥ ಸ್ಥಳದಲ್ಲಿ ನೀರಿನಲ್ಲಿ ಅಂದರೆ ವಾಟರಲ್ಲಿ, ನೀರಲ್ಲಿ ವಾಸಿಸ್ತಕ್ಕಂಥ 2 ಪ್ರಾಣಿ ಚಿತ್ರವನ್ನು ಕಟ್ ಮಾಡಿ ಅಲ್ಲಿ ಅಂಟಿಸ್ಬೇಕು. ಜೊತೆಗೆ ನೆಲದ ಮೇಲೆ ಓಡಾಡುವ ಜೀವಿಸುವ ಅಂತ ಹೇಳಿದ್ದಾರೆ. ನೆಲದ ಮೇಲೆ ಓಡಾಡ್ತಕ್ಕಂತಹ ಪ್ರಾಣಿಗಳ ಚಿತ್ರವನ್ನು ಕಟ್ ಮಾಡಿ ಇಲ್ಲಿ ಏನು ಮಾಡಬೇಕು, ಅಂಟಿಸ್ಬೇಕು. ಅವೇ 2 ಚಿತ್ರ, ನೀರಲ್ಲಿ ವಾಸಿಸುವಂಥ 2 ಪ್ರಾಣಿ ಚಿತ್ರ, ನೆಲದ ಮೇಲೆ ವಾಸಿಸುವಂಥ 2 ಪ್ರಾಣಿ ಚಿತ್ರವನ್ನು ಕಟ್ ಮಾಡಿ ಅಂಟಿಸ್ರಿ. ಹೌದಾ, ಇದನ್ನು ನೀಟಾಗಿ ಮಾಡಬೇಕು. ಓಕೆ, ಈಗ ನೀರಲ್ಲಿ ವಾಸಿಸುವಂತಹ ಪ್ರಾಣಿಗಳ ಚಿತ್ರ ಅಂದರೆ ಮೀನು. ಹೌದಾ, ಮೀನಂತೂ ನಿಮ್ಗೆ ಚಿತ್ರ ಸಿಗುತ್ತೆ. ಜೊತೆಗೆ ಡಾಲ್ಫಿನ್ ಕೂಡ ಸಿಗ್ಬೋದು, ಹಂದಿ ಮೀನು. ಹೌದಾ, ಅದನ್ನು ಕೇಳಿದ್ನಲ್ಲ, ಹಂದಿ ಮೀನು ಚಿತ್ರ ಕೂಡ ಸಿಗ್ಬೋದು. ಸ್ಟಾರ್ ಫಿಶ್ ಸಿಗ್ಬೋದು. 2 ಸಾಕು. ಮೀನೊಂದು, ಇನ್ನೊಂದು ಯಾವುದೋ ಸ್ಟಾರ್ ಫಿಶ್ ಅಥವಾ ಹಂದಿ ಮೀನು ಯಾವುದಾದ್ರು, ಆಮೇಲೆ ಏಡಿ, ಹಾವು ಮೀನು, ಯಾವುದಾದ್ರು 2 ಚಿತ್ರ ಅಷ್ಟೇ. 2 ಚಿತ್ರವನ್ನು ಏನು ಮಾಡಬೇಕು, ಇಲ್ಲೇ ಈ ಕಡೆ ಸೈಡ್ ಅಂಟಿಸ್ಬೇಕು. ಇನ್ನು ನೆಲದ ಮೇಲೆ ವಾಸಿಸ್ತಕ್ಕಂಥ ಪ್ರಾಣಿಗಳು, ನೆಲದ ಮೇಲೆ ವಾಸಿಸ್ತಕ್ಕಂಥ ಪ್ರಾಣಿಗಳಂದ್ರೆ ಬೆಕ್ಕು, ನಾಯಿ. ಹೌದಾ, ನೆಲದ ಮೇಲೆ ವಾಸಿಸ್ತಕ್ಕಂಥ ಪ್ರಾಣಿಗಳು ಎತ್ತು, ಹಸು, ಆಕಳು. ಹೌದಾ, ಅದರ 2 ಪ್ರಾಣಿ ಚಿತ್ರಗಳನ್ನ ಕಟ್ ಮಾಡಿ. ನಿಮ್ಮ ಮನೆಯಲ್ಲಿ ನ್ಯೂಸ್ ಪೇಪರ್ ಇರ್ತಾವೆ. ಹೌದಾ, ಆ ನ್ಯೂಸ್ ಪೇಪರ್ದಲ್ಲಿ ಅಥವಾ ಮ್ಯಾಗ್ಝಿನ್ಸ್ ಇರ್ತವೆ, ಆ ಮ್ಯಾಗ್ಝಿನ್ಸ್ನಲ್ಲಿ ಚಿತ್ರಗಳನ್ನ ಕೊಟ್ಟಿರ್ತಾರೆ. ಆ ಚಿತ್ರಗಳನ್ನ ನೀವು ಏನು ಮಾಡಬೇಕು, ಕಟ್ ಮಾಡಿ ಇಲ್ಲಿ ಏನು ಮಾಡಬೇಕು, ಅಂಟಿಸ್ಬೇಕು. ಅಂಟಿಸಿ ಕೆಳಗಡೆ ಆ ಚಿತ್ರಗಳ ಹೆಸರನ್ನ ಏನು ಮಾಡಿ ಬರಿಬೇಕು. ಅರ್ಥ ಆಯ್ತಲ್ಲ. ಕನ್ನಡದಲ್ಲಿ ಆ ಚಿತ್ರಗಳನ್ನು ಏನು ಅಂಟಿಸಿರ್ತೀರಲ್ಲ, ಆ ಚಿತ್ರಗಳ ಒಂದು ಆ ಪ್ರಾಣಿಗಳ ಹೆಸರನ್ನಲ್ಲಿ ಕೆಳಗಡೆ ಬರಿಬೇಕು. ಓಕೆ, ಇಲ್ಲಿ ಕೊಟ್ಟಂತಹ ಜಲಪಾತಕ್ಕೆ ಪೇಜ್ ನಂಬರ್ 65ರಲ್ಲಿ ಕೊಟ್ಟಂತಹ ಜಲಪಾತಕ್ಕೆ ಏನು ಮಾಡಬೇಕು, ಬಣ್ಣವನ್ನ, ಹೌದಾ, ಸೂಕ್ತವಾದಂತ ಕಲರ್ ದಿಸ್ ವಾಟರ್ ಫಾಲ್ ವೆರಿ ನೀಟ್ಲಿ, ನೀಟಾಗಿ ಏನು ಮಾಡಿ ಈ ಒಂದು ಜಲಪಾತಕ್ಕೆ ಕಲರ್ ಅನ್ನ ಮಾಡಬೇಕು, ಬಣ್ಣವನ್ನ ಮಾಡಬೇಕು. ಅರ್ಥ ಆಯ್ತಾ. ಇಲ್ಲಿಗೆ ಈ ಒಂದು ಪಠ್ಯದಲ್ಲಿ ಬರುವಂತಹ ಎಲ್ಲ ಅಭ್ಯಾಸ ಮುಗಿಯಿತು. ಹೌದಾ, ನಾಳೆ ಕ್ಲಾಸಲ್ಲಿ ನಾವು ಬೇರೆ ಒಂದು ಹೊಸ ಪಾಠವನ್ನು ನಾವು ನೋಡೋಣ. ಅರ್ಥ ಆಯ್ತದ. ಈ ಎಲ್ಲ ಅಭ್ಯಾಸವನ್ನ ನಿಮ್ಮ ಟೂಲ್ ಆ್ಯಂಡ್ ನೋಟ್ಬುಕ್ದಲ್ಲಿ ನೀಟಾಗಿ ಟೂಲ್ ಆ್ಯಂಡ್ಗೆ ಟಚ್ ಮಾಡಿ ಪ್ರತಿಯೊಂದನ್ನು ಓದ್ಕೊಂತ ಬರಿಬೇಕು. ನೋಟ್ಬುಕ್ದಲ್ಲಿ ನೀಟಾಗಿ ಬರೀರಿ. ಜೊತೆಗೆ ಟೆಕ್ಸ್ಟ್ ಬುಕ್ದಲ್ಲಿ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಪ್ರಾಣಿಗಳ ಅಂದ್ರೆ ಜಲಚರ ಪ್ರಾಣಿಗಳ ಹೆಸರನ್ನ ನಿಮಗೆ ಬರ್ಸಿದೆ ಆಗಲೇ. ಆ ಹೆಸರನ್ನು ಇಲ್ಲೂ ಕೂಡ ನೀವು ಬರಿಬೇಕು. ಟೆಕ್ಸ್ಟ್ ಬುಕ್ದಲ್ಲಿಯೂ ಕೂಡ ಬರಿಬೇಕು, ನೋಟ್ಬುಕ್ದಲ್ಲಿಯೂ ಕೂಡ ಬರಿಬೇಕು. ಹೌದಾ, ಇಲ್ಲಿ ಪದ್ಯದ ಸಾಲನ್ನ ಪೂರ್ಣಗೊಳಿಸಿರಿ, ಅದನ್ನು ಕೂಡ ಬರೆಯುವುದಿದೆ. ಪದ್ಯದಲ್ಲಿ ಇರುವ ನೀರಿನ ಸ್ಥಾನಗಳು ಮತ್ತು ಮೂಲಗಳನ್ನು ಪಟ್ಟಿ ಮಾಡಿರಿ. ಇವುಗಳನ್ನ ನೀವೇನ್ ಮಾಡಬೇಕು, ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಬರೀಬೇಕು, ನೋಟ್ಬುಕ್ದಲ್ಲಿಯೂ ಕೂಡ ಬರೀಬೇಕು. ಅರ್ಥ ಆಯ್ತಲ್ಲ. ಇದನ್ನ 2 ಕಡೆ ಮಾಡಬೇಕು. ಟೆಕ್ಸ್ಟ್ ಬುಕ್ದಲ್ಲಿ ಮಾಡಬೇಕು, ನೋಟ್ಬುಕ್ದಲ್ಲಿ ಕೂಡ ವರ್ಕ್ ಅನ್ನ ಮಾಡಬೇಕು. ಅರ್ಥ ಆಯ್ತಲ್ಲ. ಪ್ರತಿಯೊಂದನ್ನು ಓದ್ಕೊಂತ ಬರಿ. ಈಗ ಈ ಒಂದು ಅಭ್ಯಾಸದ ಮೇಲೆ ನಿಮ್ಗೆ ಹೋಮ್ವರ್ಕ್ ಅನ್ನ ಕೊಡ್ತಾ ಇದ್ದೀನಿ. homework same as classwork. One time read 2 times. Homework same as classwork. One time read 2 times. ಹೌದಾ, ಈ ಅಭ್ಯಾಸವನ್ನ ನೀವು ಕ್ಲಾಸ್ ವರ್ಕ್ ಅಲ್ಲಿ ನೋಟ್ಬುಕ್ ಅಲ್ಲಿ ಯಾವ ರೀತಿಯಾಗಿ ನೀಟಾಗಿ ಮಾಡಿರ್ತೀರಿ
ಮಾಡಿ ಪ್ರತಿಯೊಂದನ್ನು ಓದ್ಕೊಂತ ಬರೀಬೇಕು. ನಮ್ಮ ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿ ನೀಟಾಗಿ ಮಾಡಿರ್ತೀವಿ ಅದೇ ಚೆನ್ನಾಗಿ ನೀಟಾಗಿ ಹೋಮ್ವರ್ಕ್ ಕೂಡ ಮಾಡಬೇಕು. ಬರೀಬೇಕಾದ್ರೂ ಕೂಡ ಓದ್ಕೊಂಡೇ ಬರೀಬೇಕು. ಅದಾದ ನಂತರ ರೀಡ್ 2 times. ಈ ಎಲ್ಲ ಅಭ್ಯಾಸವನ್ನು ನೀವೇನ್ ಮಾಡಬೇಕು, 2 ಸಲ ಓದ್ಕೋರಿ. 2 times ರೀಡ್ ಮಾಡ್ರಿ. ಅರ್ಥ ಆಯ್ತಲ್ಲ? ಜೊತೆಗೆ ಟೆಕ್ಸ್ಟ್ ಬುಕ್ ದಲ್ಲಿಯೂ ಕೂಡ ಇದನ್ನು ನೀವು ವರ್ಕ್ ಅನ್ನ ಮಾಡಬೇಕು. ಅರ್ಥ ಆಯ್ತಲ್ಲ? ನೀಟಾಗಿ ಹೋಮ್ವರ್ಕ್ ಅನ್ನ ಮಾಡಿ ನನಗೆ ಸೆಂಡ್ ಮಾಡಿ. ನಾಳೆ ಕ್ಲಾಸಲ್ಲಿ ಒಂದು ಹೊಸ ಪಾಠವನ್ನು ನಾವು ನೋಡೋಣ. ಓಕೆ, ಈ ಒಂದು ಅಭ್ಯಾಸವನ್ನ ಸರಿಯಾಗಿ 2 ಲೈನ್ ಟಚ್ ಮಾಡಿ ಪ್ರತಿಯೊಂದನ್ನು ಓದ್ಕೊಂತ ಬರೀಬೇಕು. ನಿಮ್ಗೆ ಎಲ್ಲ ಅಕ್ಷರಗಳು ನೆನಪಿದ್ದು ಅಂದ್ರೆ ನೀವು ಎಲ್ಲವನ್ನು ಈಸಿಯಾಗಿ ಓದ್ತೀರಿ. ಎಲ್ಲ ಪದವನ್ನ ವಾಕ್ಯವನ್ನ ಈಸಿಯಾಗಿ ಓದ್ತೀರಿ. ಮೊದಲಿಗೆ ನೀವು ಅಕ್ಷರಗಳನ್ನ ನೆನಪಿಟ್ಕೋಬೇಕು. ಅರ್ಥ ಆಯ್ತಲ್ಲ? ಅಕ್ಷರಗಳನ್ನ ನೆನಪಿಟ್ಕೊಂಡು ಎಲ್ಲ ಪದಗಳನ್ನ ಓದ್ಕೋಬೇಕು. ಮೂಲಾಕ್ಷರಗಳು, ಗುಣಿತಾಕ್ಷರಗಳು, ಒತ್ತಕ್ಷರಗಳು, ಈ ರೀತಿಯಾಗಿ ಎಲ್ಲವೂ ನೀವು ನೆನಪಿದ್ದು ಅಂತಂದ್ರೆ ನೀವು ಪದಗಳನ್ನ ಈಸಿಯಾಗಿ ಓದ್ತೀರಿ. ಮೊದಲಿಗೆ ಮೂಲಾಕ್ಷರ, ಒತ್ತಕ್ಷರ, ಗುಣಿತಾಕ್ಷರ ಇವುಗಳನ್ನು ನೀವು ನೆನಪಲ್ಲಿ ಇಟ್ಕೋರಿ. ಅರ್ಥ ಆಯ್ತಲ್ಲ? ಈ ಒಂದು ಕ್ಲಾಸ್ ವರ್ಕ್ ಮತ್ತು ಹೋಮ್ವರ್ಕ್ ಅನ್ನ ನೀಟಾಗಿ ಮಾಡಿ ಪ್ರತಿಯೊಂದನ್ನು ಓದ್ಕೊಂತ ಬರೀರಿ. ನೀಟಾಗಿ ಮಾಡಿ ನೀವು ನನಗೆ ಸೆಂಡ್ ಮಾಡಬೇಕು. ನಾಳೆ ಕ್ಲಾಸ್